ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಇಂದಿನ ವಿಡಿಯೋದಲ್ಲಿ ಅಮೃತಧಾರೆ ಧಾರಾವಾಹಿಯ ಗುರುವಾರದ ಪ್ರೋಮೋ ಸಂಚಿಕೆಯನ್ನು ನೋಡೋಣ. ಮೊದಲಿಗೆ ಲಕ್ಷ್ಮೀಕಾಂತ್ ಅವರು ಶಕುಂತಲಾ ದೇವಿ ಹತ್ರ ಬಂದು, ಸಿಸ್ಟರ್ ನಾವೇನಾಗಬಾರ್ದು ಅಂತ ಅಂದ್ಕೊಂಡಿದ್ವೋ ಅದೇ ಆಗ್ತಾ ಇದೆ ಸಿಸ್ಟರ್. ಆಗ ಶಕುಂತಲಾ ದೇವಿ, ಅಣ್ಣ ಈಗ ಅಂಥದ್ದೇನಾಯಿತು, ಮೊದಲು ಒಂದು ಸ್ವಲ್ಪ ಅರ್ಥ ಆಗೋ ಥರ ಹೇಳು. ಆಗ ಲಕ್ಷ್ಮೀಕಾಂತ್ ಅವರು, ಅದೇ ಸಿಸ್ಟರ್, ಭೂಮಿಕಾ ವಾಂತಿ ಮಾಡ್ಕೊಂಡ್ಲಂತೆ. ಆಗ ಶಕುಂತಲಾ ದೇವಿ, ಅಷ್ಟೇ ತಾನೇ, ಫುಡ್ ಪಾಯ್ಸನ್ ಆಗಿರ್ಬೇಕಷ್ಟೆ ಅಂತಾರೆ. ಅದಕ್ಕೆ ವಾಂತಿ ಮಾಡ್ಕೊಂಡಿರ್ತಾಳೆ, ಅದರಲ್ಲಿ ಭಯ ಪಡೋ ಅಂಥದ್ದು ಏನಿದೆ ಇವಾಗ ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಅಯ್ಯೋ ಸಿಸ್ಟರ್, ನಾನು ಹೇಳೋದು ನಿನಗೆ ಅರ್ಥನೇ ಆಗ್ತಾ ಇಲ್ಲ, ಭೂಮಿಕಾ ತಾಯಿ ಆಗ್ತಾ ಇರಬೇಕು, ಅದಕ್ಕೆ ವಾಂತಿ ಮಾಡ್ಕೊಂಡಿದ್ದಾಳೆ ಅಂತಾರೆ. ಆಗ ಶಕುಂತಲಾ ದೇವಿಗೆ ಗಾಬರಿ ಆಗುತ್ತೆ. ಅಯ್ಯೋ ಅಣ್ಣ, ಏನು ಹೇಳ್ತಾ ಇದೀಯ ನೀನು ಅಂತ ಕೇಳ್ತಾರೆ. ಹೌದು ಸಿಸ್ಟರ್, ನಾನು ನಿಜನೇ ಹೇಳ್ತಾ ಇದ್ದೀನಿ. ನಿಮ್ಮ ಅತ್ತೆ ಹತ್ರ ಭೂಮಿಕಾ ಈ ವಿಷಯನ ಹೇಳ್ಕೊಂಡು ನಾಚಿಕೊಂಡು ನಗ್ತಾ ಇದ್ಲು, ಆಗಲೇ ನನಗೂ ಕೂಡ ಗೊತ್ತಾಗಿದ್ದು ಅಂತಾರೆ. ಅದಕ್ಕೆ ಶಕುಂತಲಾ ದೇವಿ, ಅಯ್ಯೋ ಅಣ್ಣ, ಯಾವುದೇ ಕಾರಣಕ್ಕೂ ಇದು ಮಾತ್ರ ನಡಿಬಾರ್ದು. ಅವರು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ನೋಡೋದಕ್ಕಿಂತ ಮುಂಚೆ ನಾನೇ ಮನೆಗೆ ಡಾಕ್ಟರ್ನ ಕರೆಸ್ತೀನಿ, ಏನು ವಿಷಯ ಅಂತ ಮೊದಲು ನಾವೇ ತಿಳ್ಕೊಬೇಕು ಅಂತೇಳಿ ಡಾಕ್ಟರ್ಗೆ ಫೋನ್ ಮಾಡಿ ಡಾಕ್ಟರ್ನ ಬರೋಕ್ಕೆ ಹೇಳ್ತಾರೆ. ಈ ಕಡೆ ಮನೆಗೆ ಡಾಕ್ಟರ್ ಬಂದು ಭೂಮಿಕನ್ನ ಚೆಕ್ ಮಾಡುವಾಗ ಶಕುಂತಲಾ ದೇವಿ ಮತ್ತು ಲಕ್ಷ್ಮಣ್ ಅಲ್ಲೇ ಇರ್ತಾರೆ. ಆಗ ಗೌತಮ್, ಅಮ್ಮ ನೀವು ಯಾಕೆ ಡಾಕ್ಟ್ರನ್ನ ಕರ್ಸೋಕೆ ಹೋದ್ರಿ, ನಾಳೆ ನಾನು ಭೂಮಿಕಾ ಇಬ್ಬರು ಹೋಗಿ ಡಾಕ್ಟರ್ನ ಅಲ್ಲೇ ಭೇಟಿಯಾಗಿ ಬರ್ತಾ ಇದ್ವಿ ಅಂತ ಹೇಳಿದಾಗ, ಇಲ್ಲೋಡು ಗೌತಮ್, ಗಂಡಸರಿಗೆ ಕೆಲವೊಂದು ವಿಷಯಗಳು ಗೊತ್ತಾಗಲ್ಲ, ಇದು ಸಿಹಿ ಸುದ್ದಿ ಆದರೂ ಆಗಿರ್ಬೋದಲ್ವಾ, ನೀನು ತಂದೆ ಆಗ್ತಾ ಇರ್ಬೋದು ಅಂತ ಹೇಳಿದಾಗ ಗೌತಮ್ ಅವರು ಖುಷಿಯಿಂದ ಭೂಮಿಕಾ ಮುಖ ನೋಡ್ತಾರೆ. ಭೂಮಿಕಾನು ನಗ್ತಾ ಇರ್ತಾರೆ. ಆಗ ಡಾಕ್ಟರ್, ಯಾವುದಕ್ಕೂ ನಾಳೆ ಒಂದು ಸರಿ ಆಸ್ಪತ್ರೆಗೆ ಬನ್ನಿ, ಅಲ್ಲೊಂದು ಸರಿ ಚೆಕ್ ಮಾಡಿ ಹೇಳ್ತೀವಿ ಅಂತ ಹೇಳಿ ಅಲ್ಲಿಂದ ಡಾಕ್ಟರ್ ಹೋಗ್ತಾರೆ. ಆಗ ಶಕುಂತಲಾ ದೇವಿ, ಅಣ್ಣ, ಯಾವುದಕ್ಕೂ ಗೌತಮ್ ತಂದೆ ಆಗಬಾರ್ದು, ಹಾಗಾಗೋದಕ್ಕೂ ನಾನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಆದಮೇಲೆ ಗೌತಮು ಮತ್ತು ಭೂಮಿಕಾ ಇಬ್ಬರು ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಮನೆಗೆ ಬರ್ತಾರೆ. ಆಗ ಅಜ್ಜಿ, ಆಸ್ಪತ್ರೆಗೆ ಹೋಗಿದ್ರಾ, ಚೆಕಪ್ ಎಲ್ಲ ಮಾಡಿಸಿದ್ರಾ, ರಿಪೋರ್ಟ್ ಬಂತ ಅಂತ ಅಜ್ಜಿ ಕೇಳಿದಾಗ ಭೂಮಿಕಾ, ಆಯಿತು ಅಜ್ಜಿ, ಎಲ್ಲ ಚೆಕಪ್ ಮಾಡಿಸಿದ್ವಿ, ರಿಪೋರ್ಟು ನಾಳೆ ಬರುತ್ತೆ ಅಂತ ಹೇಳಿದ್ರು. ಗೌತಮ್ ಅವರು ನಾಳೆ ಹೋಗಿ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಬರ್ತಾರೆ ಅಂತಾರೆ. ಆಗ ಅಜ್ಜಿ, ಸರಿ ಎಲ್ಲ ಒಳ್ಳೆಯದೇ ಆಗುತ್ತೆ, ನೀವು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಬನ್ನಿ ಊಟ ಮಾಡೋಣ ಅಂತ ಹೇಳಿ ಇಬ್ಬರಿಗೂ ಊಟ ಬಡಿಸ್ತಾರೆ. ಗೌತಮ್ ಅವರಿಗೆ ನುಗ್ಗೆಕಾಯಿ ಸಾಂಬಾರು ಬಿಡಿಸ್ತಾರೆ. ಅಲ್ಲ ಅಜ್ಜಿ, ನನಗೆ ಸಾಂಬಾರು ಅಂದರೆ ಅಲರ್ಜಿ ಅಲ್ವಾ, ನನಗೆ ಯಾಕೆ ಇದನ್ನು ಬಿಡಿಸ್ತಾ ಇದ್ದೀರಾ ಅಂತ ಕೇಳ್ತಾರೆ ಗೌತಮ್. ಆಗ ಅಜ್ಜಿ, ಅಲರ್ಜಿ ಅನ್ನೋದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ರೆ ನಿನಗೆ ಎನರ್ಜಿ ಬರೋದು ಯಾವಾಗೋ, ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ನು. ಆಗ ಗೌತಮ್ ಅವರು ನಾಚ್ಕೊಂಡು ನಗ್ತಾ ಇರ್ತಾರೆ. ಈ ಕಡೆ ಭೂಮಿಕಾನು ನಗ್ತಾ ಇರ್ತಾರೆ. ಗೌತಮ್ ಮತ್ತು ಆನಂದ್ ಇಬ್ಬರು ಹಾಸ್ಪಿಟ್ಲಿಗೆ ಬರ್ತಾರೆ. ಡಾಕ್ಟರ್, ನಿನ್ನೆ ಭೂಮಿಕಾನ ಪೇಷಂಟ್ದು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಏನು ತೊಂದರೆ ಇಲ್ವಾ ಅಂತ ಕೇಳಿದಾಗ ಆಗ ಡಾಕ್ಟರ್, ಗೌತಮ್ ಅವರೇ, ನನಗೆ ಹೇಳ್ತೀನಿ ಅಂತ ಏನು ಬೇಜಾರು ಮಾಡ್ಕೋಬೇಡಿ, ತಪ್ಪು ತಿಳ್ಕೊಬೇಡಿ, ಭೂಮಿಕಾ ಅವರ ಗರ್ಭಕೋಶದಲ್ಲಿ ಸ್ವಲ್ಪ ತೊಂದರೆ ಇದೆ, ನೀವು ಮಗು ಉಳಿಸ್ಕೊತೀವಿ ಅಂದರೆ ನಿಮ್ಮ ವೈಫ್ ಜೀವಕ್ಕೆ ಅಪಾಯ ಇದೆ, ನಾವು ಹೇಳೋದನ್ನು ಹೇಳಿದ್ದೀವಿ, ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿದಾಗ ಡಾಕ್ಟರು ಆನಂದ್ಗೆ ಮತ್ತು ಗೌತಮ್ಗೆ ತುಂಬ ಗಾಬರಿ ಆಗುತ್ತೆ. ಫ್ರೆಂಡ್ಸ್, ಇದು ಗುರುವಾರದ ಪ್ರೋಮೋ ವಿಡಿಯೋ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ